ಸಿಗುತ್ತೆ ಅನ್ನೋದನ್ನ ಅವರು ಕೇಳ್ತಾರೆ. ಆ ಸೊಲ್ಯೂಷನ್ಸ್ ಕೊಡೋದನ್ನ ನಾವು ಐಡಿಯಾಥಾನ್ ಅಂತ ಹೇಳ್ತೀವಿ. ಇದೊಂದು ಈವೆಂಟ್, ಓಕೆ, ಕಾಂಪಿಟೇಷನ್ ಅಂತ ಹೇಳ್ತಾರೆ. ಸೊ ಇದ್ರಲ್ಲಿ ಏನ್ ಮಾಡ್ಬೇಕಂತಂದ್ರೆ, ಇವಾಗ ಸಡನ್ ಆಗಿ ನಾನು ನಿಮಗೆ ಒಂದು ಕ್ವಶನ್ ಅನ್ನ ಕೊಡ್ತೇನೆ, ಅದಕ್ಕೆ ಪಾಸಿಬಲ್ ಸೊಲ್ಯೂಷನ್ಸ್ ಅಂತ ಹೇಳೋದಾದ್ರೆ ನಾನು ಒಂದೊಂದು ಕ್ವಶನ್ ಕೊಟ್ಟಾಗ ಅದು ಒಂದೊಂದಕ್ಕೆ ನೀವು ಆನ್ಸರ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಯಾರು ಆನ್ಸರ್ ಚೆನ್ನಾಗಿ ಮಾಡಿದ್ರೆ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಏನಾದ್ರು ಪ್ರೈಸ್ ಕೊಡ್ತಾರೆ. ಇದನ್ನ ನಾವು ನೀವಿನ್ನ ಸ್ಕೂಲ್ ಲೆವೆಲ್ ಅಲ್ಲಿ ಇದ್ರೆ ಅದಕ್ಕೆ ನಿಮ್ಗೆ ಇಷ್ಟೊಂದು ಚೆನ್ನಾಗಿ ಗೊತ್ತಿಲ್ಲ ಇದ್ರ ಬಗ್ಗೆ. ನೀವೇನಾದ್ರೂ ಜಾಬ್ ಮಾಡ್ಬೇಕಂದ್ರೆ ಈ ಐಡಿಯಾಥಾನ್ ಹ್ಯಾಕಥಾನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ ಲೈಫ್ ಅಲ್ಲಿ. ಇವಾಗ ನೀವು ನೋಡೋದಾದ್ರೆ ಎಲ್ಲ ನಾವು ಮೊಬೈಲ್ ಅಲ್ಲೇ ಮಾಡ್ತೀವಿ ತಾನೆ, ಎಲ್ಲಾ ಕೆಲಸಗಳನ್ನು ನಾವು ಮೊಬೈಲ್ ಅಲ್ಲೇ ಮಾಡ್ತೀವಿ. ಇವಾಗ ನೀವು ಬ್ಯಾಂಕ್ ಹೋಗೋ ಅವಶ್ಯಕತೆ ಇದೆಯಾ? ಇಲ್ಲ. ಏನ್ ಮಾಡ್ತೀವಿ? ಫೋನ್ ಅಲ್ಲೇ ಗೂಗಲ್ ಪೇ, ಫೋನ್ ಪೇ ಎಲ್ಲ ಯೂಸ್ ಮಾಡ್ತೀವಿ. ಅದೇ ತರ ನಾನು ಇವಾಗ ಹಳೆ ಕಾಲದಲ್ಲಿ ನಾನು ಏನಾದ್ರು ಬಟ್ಟೆ ಏನಾದ್ರು ತಗೋಬೇಕಂದ್ರೆ ಒಂದು ಬಟ್ಟೆ ಶಾಪ್ ಹೋಗ್ಬಿಟ್ಟು ತಗೋಬೇಕಾಗಿತ್ತು ಅಲ್ವಾ? ಸೊ ಇವಾಗ ಏನ್ ಮಾಡ್ತೀವಿ, ನಮ್ಮ ಹತ್ರ ತುಂಬಾ ಅಪ್ಲಿಕೇಶನ್ಸ್ ಇದೆ, ಇ ಕಾಮರ್ಸ್ ಅಪ್ಲಿಕೇಶನ್ ಅಂತ ಕರೀತೀವಿ. ಒಂದು ಫ್ಲಿಪ್ಕಾರ್ಟ್ ತಗೊಂತೀವಿ, ಮೀಶೋ, ಅಮೆಜಾನ್ ಇದೆ. ಸೊ ಯಾಕೆ ನಮಗೆ ಈ ಅಪ್ಲಿಕೇಶನ್ಸ್ ಅನ್ನೋದು ಬೇಕು? ಅದರಿಂದ ಏನ್ ಯೂಸ್ ಇದೆ? ಇವಾಗ ಎಲ್ಲರೂ ಫ್ಲಿಪ್ಕಾರ್ಟ್ ಅನ್ನೋದು ಯೂಸ್ ಮಾಡಿದಿರ ತಾನೆ, ಮೀಶೋ ಯಾವ್ದಾದ್ರು ಒಂದು ಇ ಕಾಮರ್ಸ್ ಅಪ್ಲಿಕೇಶನ್. ಸೊ ಏನಕ್ಕೆ ಅದು ಬೇಕು ನಮಗೆ? ಅದರಿಂದ ಏನ್ ಯೂಸ್ ಇದೆ ನಮಗೆ? ಏನಾದ್ರೂ ತಗೋಬೇಕು ಅಂತ, ಅದೇ ನಾನು ಅಂಗಡಿಯಲ್ಲಿ ತಗೋಬೋದಲ್ವಾ ಡೈರೆಕ್ಟ್ ಆಗಿ? ಯಾಕೆ ಇದರಲ್ಲಿ ತಗೋಬೇಕು? ಒಂದು ನಮಗೆ ಸಮಯ ಉಳಿತಾಯ ಮಾಡ್ಬೇಕಾಗುತ್ತೆ ಅಲ್ವಾ? ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ, ನಾನು ಒಂದು ಅಂಗಡಿಗೆ ಹೋಗ್ತೀನಿ, ನನ್ಗೆ ಬೇಕಾಗಿರೋ ವಸ್ತು ಸಿಗೋದಿಲ್ಲ, ಬೇರೆ ಅಂಗಡಿಗೆ ಹೋಗ್ಬೇಕು, ಅಲ್ಲಿನೂ ಸಿಗೋದಿಲ್ಲ. ಒಂದು ಸ್ಮಾಲ್ ವಿಲೇಜ್ ಅಂತ ಅನ್ಕೊಳ್ಳಿ, ಲೈಕ್ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಸಿಗೋದಿಲ್ಲ ಅಲ್ವಾ? ಸೊ ಅದಕ್ಕೆ ನಾನೇನ್ ಮಾಡ್ತೀನಿ, ಫ್ಲಿಪ್ಕಾರ್ಟ್ ಆಪ್ ಅನ್ನೋದನ್ನ ಒಂದು ನನಗೆ ಈ ತರ ಕಲರ್ ಶರ್ಟ್ ಬೇಕು ಅಂತ ಸರ್ಚ್ ಮಾಡಿದ್ರೆ ನಮ್ಗೆ ಎಲ್ಲಾ ಕಲರ್ಸ್ ಬಂದ್ಬಿಡುತ್ತಲ್ಲ, ನಿಮ್ಗೆ ಇಷ್ಟ ಆಗಿರೋದು ಎಲ್ಲಾನು ತೋರಿಸುತ್ತೆ. ನಮ್ಗೆ ಇಷ್ಟ ಆದ್ರೆ ಅಲ್ಲಿಂದ ತಗೋಬಹುದು. ಒಂದೇನಂತಂದ್ರೆ ಹುಡುಕಾಟ ಕಡಿಮೆ ಆಯ್ತು, ಸಮಯ ಕಡಿಮೆ ಆಯ್ತು, ನಮ್ಗೆ ಬೇಕಾಗಿರೋದು ಸಿಕ್ತು ಅಲ್ವಾ? ಇಲ್ಲಿ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಟೈಮ್ ಕನ್ಸ್ಯೂಮಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಜಾಸ್ತಿ ಸಮಯ ತಗೊಳ್ಳೋದು. ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಬೇಕಂದ್ರೆ, ಏನಾದ್ರೂ ಒಂದು ವಸ್ತು ತಗೋಬೇಕಂದ್ರೆ ಅದು ಹೋಗಿ ತಗೋಬರೋದಕ್ಕೆ ಟೈಮ್ ಅನ್ನೋದು ಸಿಗೋದಿಲ್ಲ. ಓಕೆ, ಸೊ ಅದಕ್ಕೆ ನಾವೇನ್ ಮಾಡಿದೀವಿ, ಒಂದು ಅಪ್ಲಿಕೇಶನ್ ಅನ್ನೋದು ನಾವು ಕ್ರಿಯೇಟ್ ಮಾಡ್ಕೊಂಡಿದೀವಿ, ಇ ಕಾಮರ್ಸ್ ಅಂತ ಕರೀತೀವಿ. ಅಂದ್ರೆ ಯಾವ್ದಾದ್ರು ವಸ್ತುವನ್ನ ಮಾರಾಟ ಮಾಡೋದು, ತಗೊಳ್ಳೋದು, ಇದೆಲ್ಲ ನಮ್ಮ ಫೋನ್ ಅಲ್ಲೇ ಆಯ್ತಲ್ಲ. ಸೊ ಇದನ್ನ ನಾವೇನಂತೀವಿ, ಟೈಮ್ ಕನ್ಸ್ಯೂಮಿಂಗ್. ಇಲ್ಲಿ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನಂತಂದ್ರೆ, ನಮ್ಗೆ ತುಂಬಾ ಸಮಯ ತಗೊಂತಾ ಇದೆ, ನಮಗೆ ಆಚೆ ಹೋಗೋದಕ್ಕೆ ಟೈಮ್ ಇಲ್ಲ. ಇವಾಗ ನಾನು ಆರ್ಡರ್ ಮಾಡ್ಬಿಟ್ಟು ನನ್ನ ಕೆಲಸ ನಾನು ಮಾಡ್ಬೋದಲ್ಲ ಬೇರೆ ಕಡೆ ಅಲ್ಲ, ಅದು ಆರ್ಡರ್ ಅನ್ನೋದು ಆಟೋಮೆಟಿಕ್ ಮನೆಗೆ ಬರುತ್ತೆ. ನಾನು ವೇಟ್ ಮಾಡಿ ಇದು ನನಗೆ ಬರುತ್ತೆ ಅಂತ ಅವಶ್ಯಕತೆ ಇಲ್ಲ, ಅವ್ರು ಬಂದು ಕೊಟ್ಬಿಟ್ಟು ಹೋಗ್ತಾರೆ. ಇಲ್ಲಿ ಸಮಯ ಅವ್ರದ್ದು ಅವ್ರ ಡ್ಯೂಟಿ ಏನಂದ್ರೆ, ನಾವು ಆರ್ಡರ್ ಮಾಡಿರೋದನ್ನ ತಗೊಂಡ್ಬಂದು ಕೊಟ್ಬಿಟ್ಟು ಹೋಗಿದ್ದಾರೆ. ನಮ್ ಕೆಲಸ ಏನಂತಂದ್ರೆ ನಾವು ಆರ್ಡರ್ ಮಾಡ್ಬೇಕಷ್ಟೇ, ನನ್ಗೆ ಏನ್ ಬೇಕು ಅನ್ನೋದು ನಾವು ತಗೋಬೇಕು. ಅದೇ ನಮ್ಗೆ ಇವಾಗ ಅಪ್ಲಿಕೇಶನ್ ಇಲ್ಲ ಅಂತ ಅನ್ಕೊಳ್ಳಿ, ಅವಾಗ ಏನ್ ನಮ್ ಪರಿಸ್ಥಿತಿ? ನಾವು ಹೋಗಿ ತಗೋಬರೋದಕ್ಕೆ ಟೈಮ್ ಆಗುತ್ತೆ. ಇನ್ ಕೇಸ್ ಅಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ಬೇರೆ ಕಡೆ ಹೋಗ್ಬೇಕು, ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ಇನ್ನೊಂದ್ ಕಡೆ ಹೋಗ್ಬೇಕು. ಇದೆಲ್ಲ ನಮ್ಗೆ ಟೈಮ್ ವೇಸ್ಟ್ ಅಲ್ವಾ? ಸೊ ನಾವಿರೋದು ಇವಾಗ ಡಿಜಿಟಲ್ ವರ್ಲ್ಡ್, ಎಲ್ಲಾನು ನಮ್ಗೆ ಬೇಗ ಬೇಗ ಆಗೋಗ್ಬೇಕು. ಇವಾಗ ನೀವೆಲ್ಲ ಯಾವ 5G ತಾನೇ ಯೂಸ್ ಮಾಡ್ತೀರಾ ಮೊಬೈಲ್ ಫೋನ್ಸ್ ಅಲ್ಲ. ನಾನು ಇವಾಗ ನಿಮ್ಗೆ 2G ನೆಟ್ವರ್ಕ್ ಕೊಡ್ತೇನೆ, ಅದರಲ್ಲಿ ನಾನು ಒಂದು ಕ್ವಶನ್ ಕೇಳ್ತೀನಿ, ನೀವು ಇದನ್ನು ಔಟ್ಪುಟ್ ತೆಗಿದೆ ಅಂತ ಏನೋ ಸರ್ಚ್ ಮಾಡಕ್ ಕೊಡ್ತೇನೆ. ಎಷ್ಟು ಟೈಮ್ ತಗೊಳ್ಳುತ್ತೆ? ಇವಾಗ ನೀವು ಗೂಗಲ್ ನಲ್ಲಿ 5G ಅಲ್ಲಿ ಮಾಡ್ಬೇಕಂದ್ರೆ 10 ನಿಮಿಷ ಮಾಡೋ ಕೆಲಸ 2G ಅಲ್ಲಿ ಬೇಕಾದ್ರೆ 2 ಡೇಸ್ ಆಗ್ಬೋದು, 3 ಡೇಸ್ ಆಗ್ಬೋದು ಅಲ್ವಾ? ಸೊ ನಮ್ಗೆ ಏನ್ ಬೇಕು, ನಾವೇನಕ್ಕೆ ಅಡಾಪ್ಟ್ ಆಗಿದೀವಿ ಅಂತಂದ್ರೆ ಎಲ್ಲಾ ಕೆಲಸ ನಮ್ಗೆ ಬೇಗ ಬೇಗ ಆಗೋಗ್ಬೇಕು ಅಂತ ಆಗಿದೆ. ಬೇಗ ಆಗ್ಬೇಕು, ಅದ್ರ ಜೊತೆಗೆ ಕಡಿಮೆ ಸಮಯ ಅಲ್ವಾ? ಸೊ ಅದಕ್ಕೆ ನಾವು ಕಾನ್ಸೆಪ್ಟ್ ಅನ್ನೋದನ್ನ ಇದನ್ನ ನಾವು ಐಡಿಯಾಥಾನ್ ಅಂತ ಕರಿತೀವಿ. ಸೊ ಈ ಕಾನ್ಸೆಪ್ಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನಾವು ಎಲ್ಲಾ ಐಡಿಯಾಸ್ ನ ತಗೊಂತೀವಿ. ಸೊ ಅದು ಐಡಿಯಾ ಹೆಂಗಿರುತ್ತೆ ಅಂತಂದ್ರೆ, ಒಂದು ಸರ್ಟನ್ ಟೈಮ್ ಲಿಮಿಟ್ ಅಂತ ಕೊಡ್ತೇವೆ. ಇವಾಗ ನಾನೊಂದು ಕ್ವಶನ್ ಕೇಳ್ತೀನಪ್ಪ, ನನಗೆ ಇವಾಗ ಹಾಸ್ಪಿಟಲ್ ಹೋಗ್ಬೇಕು, ಬಟ್ ನನಗೆ ಟೈಮ್ ಇಲ್ಲ, ಬಟ್ ನನ್ನ ರೋಗ ನಾನು ಕಡಿಮೆ ಮಾಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾನು ಹಾಸ್ಪಿಟಲ್ಗೆ ಹೋಗೋದಕ್ಕೆ ಸಮಯ ಇಲ್ಲ, ನಾನು ಅಲ್ಲಿ ಕುತ್ಕೊಂಡಿದ್ರೆ ನನ್ನ ಕೆಲಸ ಆಗೋದು. ಸೊ ಅದಕ್ಕೆ ನಾನು ಏನನ್ನ ಪ್ರಿಫರ್ ಮಾಡ್ಬೋದು, ಡಾಕ್ಟರ್ ಜೊತೆ ವಿಡಿಯೋ ಕಾಲ್ ಮಾತಾಡ್ಬೋದಾ? ಡಾಕ್ಟರ್ಗೆ ಕಾಲ್ ಮಾಡಿ ವಿಡಿಯೋ ಕಾಲ್ ಮಾತಾಡ್ಬೋದಲ್ವಾ? ನಿಮ್ಮ ಹತ್ರ ಅಪ್ಲಿಕೇಶನ್ ಇದೆ, ಲೈಕ್ ಅಪೋಲೋ ಅನ್ನೋದು ಒಂದು ಅಪ್ಲಿಕೇಶನ್ ಇದೆ, ಡಾಕ್ಟರ್ ಕನ್ಸಲ್ಟೆಂಟ್ ಮಾಡ್ಬೋದು. ನಿಮ್ಮ ಮೆಡಿಕಲ್, ಇವಾಗ ಮೆಡಿಕಲ್ ಶಾಪ್ ಹೋಗಿ ಮೆಡಿಸಿನ್ ತಗೋಬರ್ಬೇಕಂತ ಏನಿಲ್ಲ, ಫೋನ್ ಅಲ್ಲಿ ನೀವು ಆರ್ಡರ್ ಮಾಡಿದ್ರೆ ಬಂದ್ಬಿಡುತ್ತೆ ಅಲ್ವಾ? ಸೊ ಈ ತರ ಎಲ್ಲದನ್ನು ನಾವು ಐಡಿಯಾಸ್ ಅಂತ ಕರಿತೀವಿ. ಒಂದು ಐಡಿಯಾ ಉತ್ಪತ್ತಿ ಆಗ್ಬೇಕಂದ್ರೆ ಏನಂತ ಕರಿತೀವಿ? ಐಡಿಯಾಸ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಬಂದ್ಬಿಟ್ಟು ನಾವು ಐಡಿಯಾಸ್ ಕೊಡ್ಬೇಕಂತಂದ್ರೆ ಅದಕ್ಕೊಂದು ಸ್ಟೇಜ್ ಅನ್ನೋದಿದೆ. ಆ ಸ್ಟೇಜ್ ಬಂದ್ಬಿಟ್ಟು ನಾವು ಐಡಿಯಾಥಾನ್ ಅಂತ ಕರಿತೀವಿ. ಅದೊಂದು ಈವೆಂಟ್. ಇನ್ನು ನೀವು ಸ್ಕೂಲ್ ಲೆವೆಲ್ ಇರೋದ್ರಿಂದ ನಿಮ್ಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ ಅಂತ. ಓಕೆ, ಸೊ
ಸೊ ನೀವು ಕಾಲೇಜ್ ಮತ್ತೆ ಡಿಗ್ರಿ ಬಂದಾಗ